ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಸಳೆ ಸೊಪ್ಪಿಂದು ಸಾರು ಮಾಡೋಣ ಅಂತ ಅಂದ್ಕೊಂಡು ಬಸಳೆ ಸೊಪ್ಪು ಕಿತ್ಕೊಳ್ಳೋಕೆ ಬಂದಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಡೂಯಿಂಗ್ ಮಲಬಾರ್ ಸ್ಪಿನಚ್. ಇಟ್ಸ್ ಅ ಸ್ಪಿನಚ್ ಬಟ್ it's called Malabar spinach. I'm doing curry with that. I have some plants in the house, so I'll be taking just the leaf today. Basket ತಗೊಂಡು ಬಂದಿದ್ದೀನಿ. ಇದೇ ನನ್ನ ಬ್ಯಾಸ್ಕೆಟು. ಬರೀ ಎಲೆಗಳು ಮಾತ್ರ ಕಟ್ ಮಾಡ್ಕೊತೀನಿ. ಹಿಂದೆ ಎಲ್ಲನೂ ಸ್ವಲ್ಪ ದೊಡ್ಡದೇ ಇದೆ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಇದೆ, ತುಂಬ ಕಡೆ ಬೆಳೆದಿದೆ. ನೋಡ್ಬಿಟ್ಟು ತೊಗೊತೀನಿ ಈಗ. ಅಷ್ಟೇ ಎಷ್ಟು ದೊಡ್ಡದಾಗಿದೆ ನೋಡಿ, ಬ್ಯಾಸ್ಕೆಟ್ಗೆ ಫುಲ್ ಇದ್ದಂಗೆ. ಇಲ್ಲೂ ಇದೆ. ಸೊ ಇದನ್ನು ಅಷ್ಟೇ ತೊಗೊತೀನಿ ಸ್ವಲ್ಪ. ತೊಗೊಂಬಂದೆ ಇವತ್ತು, ಇನ್ನೂ ತುಂಬ ಇದೆ. ಇವತ್ತಿಗೆ ಸಾಕು ಅಂಥೇಳಿ ಇನ್ನು ಅಡುಗೆ ಮಾಡೋದು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ಮಳೆ ಬಂದು ಎಲ್ಲ ಮಣ್ಣಾಗ್ಬಿಟ್ಟಿದೆ. ಒಂದು 3-4 ಟೈಮ್ಸು ಇದನ್ನು ತೊಳಿಬೇಕು ಚೆನ್ನಾಗಿ. ಏನಕ್ಕೆ ಅಂದರೆ ಇದರಲ್ಲೆಲ್ಲ ಮಣ್ಣಿರುತ್ತೆ. ಒಂದೊಂದೇ ಎಲೆ ತೊಳೆದ್ರೆ ಎಲ್ಲದು ಬಿಟ್ಕೊಳ್ಳುತ್ತೆ ಮಣ್ಣು. ಈ ಥರ ಮಾಡಿ 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 1-2-3 ಟೈಮ್ಸ್ ತೊಳಿಬೇಕು. I have to wash like 3-4 times like this, because there will be lot of mud because of the rain. If it's in the top part, I don't think you will have any kind of thing, but if this was in the bottom, so I'll have lot of soil, so I have to wash it. This is really good for health. This has lot of benefits. It has vitamin A, vitamin C. It's also good for cancer, colon cancer, cardiovascular disease, bone cancer. It's very good for bone. So, and also for the what do they say, like boils we get in the mouth, ಬಾಯಿ ಹುಣ್ಣು ಆ ಥರ ಎಲ್ಲ ಬರಲ್ಲ. ಬೋನ್ಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಸೊ ಇದು ತಿಂದರೆ ಇದೆಲ್ಲನೂ ಬರಲ್ಲ, ಕೋಲನ್ ಕ್ಯಾನ್ಸರು ಆ ಥರ ಎಲ್ಲ ಬರಲ್ಲ. ಸೊ ವೆರಿ ಗುಡ್ ಫಾರ್ ಹೆಲ್ತು. ಒನ್ಸ್ ಇನ್ ಎ ವೈಲ್ ಮಾಡ್ಕೊಂಡು ತಿನ್ಬೋದು. ಇದು ಮನೇಲಿ ಬೆಳೆಸೋಕ್ಕೆ ತುಂಬ ಈಸಿ. ಟೆಂಪ್ರೇಚರು ಯಾವಾಗಲೂ ಸೇಮ್ ಇರುತ್ತೆ ಅಂದರೆ ಒಳ್ಳೆಯದು. ನಮಗಿಲ್ಲಿ ವಿಂಟ್ರ್ ಬರೋದ್ರಿಂದ ವಿಂಟ್ರಲ್ಲಿ ಹೋಗಿಬಿಡತ್ತೆ, ಬಟ್ ಸಮ್ಮರ್ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ದಿಸ್ ಯು ಕ್ಯಾನ್ ಗ್ರೋ ಇನ್ ಹೋಮ್ ಇಟ್ ಸೆಲ್ಫ್. ದಿಸ್ ಗ್ರೋಸ್ ಇನ್ ಸಮ್ಮರ್. ಇಫ್ ಯು ಹ್ಯಾವ್ ಕ್ಯಾಲಿಫೋರ್ನಿಯಾ ಆರ್ ಫ್ಲಾರಿಡಾ ವೆದರ್, ಯು ಕ್ಯಾನ್ ಗ್ರೋ ಆಲ್ ಇಯರ್ ಲಾಂಗ್. This has lot of health benefits. Once in a while, like once a month or twice in a month, you can do it and eat if you have regularly. Don't forget to subscribe, like, share. ಮರ್ತೋಗ್ಬೇಡಿ ಶೇರ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋಕ್ಕೆ. This is second wash.
That was the first wash. The third wash will be the clear one. ಇದು ಎರಡನೇ ವಾಶು, ಅವಾಗ ತೋರಿಸಿದ್ದು ಫಸ್ಟ್ ವಾಶು. ಮೂರನೇ ವಾಶು ಎಲ್ಲ ಕ್ಲಿಯರ್ ಆಗೋಗಿದೆ. ಅದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂದರೆ ಬಸಳೆ ಸೊಪ್ಪು, ಮಲ್ಬಾರ್ ಸ್ಪಿನಾಚು, ಕೋಕೋನಟ್ಟು, ಬೆಲ್ಲ, ಕುಮಿನ್ ಸೀಡ್ಸ್, ಜೀರಿಗೆ, ಇಂಗು, ಎಸಫೆಟೇಡ. ನಾನು ಮೊಸರು ದಾಲ್ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿಲ್ಲ, ತೂರ್ ದಾಲ್ ತೊಗೊಂಡಿಲ್ಲ. ಸಾಲ್ಟು, ಜಾಗ್ರಿ, ಸಾಂಬಾರ್ ಪೌಡರ್, ಟ್ಯಾಮ್ರಿನ್, ಟರ್ಮರಿಕ್, ಮಸ್ಟರ್ಡು, ಆಯಿಲು. ಇದನ್ನು ಫಸ್ಟು ಕುಕ್ ಮಾಡ್ಕೊಬಿಡೋಣ. ಆಮೇಲೆ ಇದನ್ನು ಸಪ್ರೇಟ್ ಕುಕ್ ಮಾಡ್ಕೋಬೋದು. ಇದು ಯೂಸ್ ಮಾಡೋದ್ರಿಂದ ನೀವೇನು ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಇಲ್ಲಾಂದರೆ ರೋಸ್ಟ್ ಮಾಡ್ಕೊಳ್ಳೋದು ಇನ್ನೊಂದು ದಿನ ತೋರಿಸ್ತೀನಿ. ಇದರ ನಂತರ ರಸಮ್ ಪೌಡ್ರ್ ಸಾಂಬಾರು ಪೌಡ್ರ್ ಆಗಲೇ ಇದೆ, ಅದರಿಂದ ಇದು ಸಾಕು. ಫಸ್ಟು ಇದೊಂದು ಸ್ವಲ್ಪ ಅರಶಿನ ಮತ್ತು ಎಣ್ಣೆ ಹಾಕೋಬಿಟ್ಟು ಕುಕ್ ಮಾಡ್ಕೊಳ್ಳೋಣ. ಹ್ಯಾವ್ ಟೇಕನ್ ಮಲ್ಬಾರ್ ಸ್ಪಿನಾಚ್, ದಿಸ್ ಈಸ್ ಕುಮಿನ್ ಸೀಡ್ಸ್, ಅಸಫಟೇಡ, ಜಾಗ್ರಿ, ಸಾಲ್ಟ್. This is sambar powder, coconut, fresh coconut, tamarind, turmeric. This is musur dal, mustard, oil. This we have to grind with this one. Even 3 also you can add, but this first will cook. Boil it, then we can add this one and cook. But this one you have to cut it in hand itself. If you cut in the knife, you will get a slimy thing. So to stop the slimy thing, you have to cut in a hand. I'll show you. ಇದನ್ನು ಕೈಯಲ್ಲೇ ಕಟ್ ಮಾಡಬೇಕು. ಹಿಂಗೆ ಟೇರ್ ಅಪ್ ಮಾಡ್ತೀವಲ್ವ ಆ ಥರ. ನೈಫಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಒಂಥರ ಲೋಳೆ ಥರ ಬಿಡುತ್ತೆ. ಕೈಯಲ್ಲೇ ಕಟ್ ಮಾಡಿದ್ರೆ ಅಷ್ಟು ಲೋಳೆ ಬರಲ್ಲ. ವಾಶ್ ಮಾಡಿಬಿಟ್ಟು ಟರ್ಮರಿಕ್ಕು ಮತ್ತು ಆಯಿಲ್ ಹಾಕಿ ಇದನ್ನು ಕುಕ್ ಮಾಡ್ಕೊಬಿಡೋಣ. ಫಸ್ಟ್ ಇವಾಗ ವಾಶ್ ಮಾಡ್ಕೋಬೇಕು. ಇದು ಬೇಗ ಕುಕ್ ಆಗುತ್ತೆ. ತೊಗರಿಬೇಳೆ ಸ್ವಲ್ಪ ನಿಧಾನ. ದಿಸ್ ದಾಲ್ ಕುಕ್ಸ್ ಲಿಟಲ್ ಬಿಟ್ ಫ್ಯಾಸ್ಟರ್. The tur dal takes little bit more time. ಸಾಕು. So much coconut is enough. ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಆ್ಯಡ್ ಅ ಲಿಟಲ್ ಬಿಟ್ ವಾಟರ್. This one we have to grind it to a fine paste.
ಸಾಕು.